ಶಿವರಾಜ್ ಕುಮಾರ್ ಕಿಸ್ಸಿಗೆ ಡಮಾರು ಕೇಳಣ್ಣು. ಕತೆ ಹೇಳಕ್ ಹೋದಾಗ ನೋಡ್ದಾದ್ಮೇಲೆ ವರ್ಧಣ್ಣನ ಹತ್ರ ಹೋದ್ವಿ. ಶಿವಣ್ಣನ ಗೆಳಗಳು ಹೋಗಿದ್ದೆ ಜೊತೆಗೆ. ಆ ದಿನ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಶಿವಣ್ಣ ಇವ್ನಿಗೆ ಮಾಡ್ಸಮ್ಮ ಮಾಡ್ತಾನೆ ನೀನು ಅಂದರು. ಶಿವಣ್ಣ ಉಪೇಂದ್ರ ಅವರು ನ್ಯಾಚುರಲ್ ಆಗಿ ಬೇಕು ನನ್ನ ಫೈಟು ಅಂತ ನಾಡ್ಕೊಂಡು ಡಿಚ್ಚೆಲ್ಲ ಹೊಡೆದಿದ್ದೀನಿ ಗೊತ್ತಾ. ಶಿವಣ್ಣನಿಗೆ ಹೆಂಗಿದೆ ಅದು ನೋಡು, ನನಗೆ ಜುಮ್ ಅಂತ ಇದೆ, ಅದು ದಬಕ್ಕಂದು ಬಿದ್ದೋಗ್ಬಿಟ್ಟೆ. ತಿರ್ಗಾ ಒನ್ ಮೋರ್ ಅಂತಾರಂದ್ರೆ ನ್ಯಾಚುರಲ್ ಆಗಿದೆ, ಇದೇ ಇರಲಿ ಅಂತ. ಪಾರ್ವತಮ್ಮನವರು ಅಷ್ಟೇ ಯಾವಾಗ ಸಿಕ್ಕಿದ್ರು ಕೂಡ ಫಸ್ಟ್ ನಕ್ಬಿಟ್ಟೆ ಚೆನ್ನಾಗಿದೇನೋ ಅನ್ನೋರು. ಆಕ್ಚುಲಿ ಓಂ ಸಿನಿಮಾ ರಿಲೀಸ್ ಆಗಿ 3ನೇ ದಿನಕ್ಕೂ ಏನೋ ಪ್ರೇಮ ನಾವೆಲ್ಲ ಹೋಗೋಣ ಅಂದ್ಬಿಟ್ಟು ಉಮಾಗ್ ಹೋಗೋಣ ಅಂದ್ರೆ ನಮಗೆ ಟಿಕೆಟ್ ಇಲ್ಲ. ಅದು ಆಮೇಲೆ ಉಪ್ಪಿ ಸರ್ ಈಗ ನಿಮ್ಮದು ಡಿಗ್ರಿ ಮುಗಿದು ನೀವು ನಿಮ್ಮ ಹಸು ಕೆಲಸಕ್ಕೆ ಹೋದ್ರೆ ಉಪೇಂದ್ರ ಅವರು ಕಾಶಿನಾಥ್ ಹತ್ರ ಹೋಗ್ಬಿಟ್ರು. ಹೌದು, ಅವಾಗ ನಾನು ಹೋಗ್ತಾ ಇದ್ದೆ ಕಾಶಿನಾಥ್ ಸರ್. ನಾನು 1-2-3 ಸಾರಿ ಹೋಗ್ತಾ ಇದ್ದೆ. ಕಾಶಿನಾಥ್ ಸರ್ ಜೊತೆ ಹೋಗ್ತಾ ಇದ್ದೆ, 1-2-3 ಸಾರಿ ಹೋಗಿದ್ದೀನಿ. ಹೋದಾಗ ಅದೇ ಇವರು ಡೈಲಾಗ್ಸು ಅದು ಇದು ಮಾಡೋರು. ಅಂದರೆ ಇವ್ರು ತುಂಬ ಕ್ಲೋಸ್ ಆಗಿದ್ರು, ಆಲ್ರೆಡಿ ಕ್ಲೋಸ್ ಆಗಿದ್ರು. ಕಾಲೇಜಲ್ಲಿ ಇದ್ದಾವಾಗೆ ಅನುಭವನೂ ಅನಂತ ನಾವಂತರ ಬಂದಿದ್ದು. ಅವಾಗೆಲ್ಲ ಉಪ್ಪಿಗೋಸ್ಕರ ಹೋಗಿದ್ವಿ ನಾವು ಉಮಾ ಟ್ಯಾಕ್ಸಲ್ಲಿ ಮಾರ್ನಿಂಗ್ ಶೋ. ನಿಮ್ಮಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗಿಂತ ಎಲ್ಲ MMS ಹೋಗ್ರಿ. ನಿಮ್ಗೆ ಆಮೇಲೆ ಅವರು ತಲೆ ನನ್ನ ಮಗ ಮಾಡೋದ್ರಲ್ಲಿ ನಿಮ್ಮ ಟಚ್ ಇಲ್ಲ. ತಲೆ ನನ್ನ ಮಗ ಮೊದಲು ಹೊಸ ಜೀವನ ಅಂತ ಬಂದು ಶಂಕರ್ನಾಗ್ ಸರ್ ಡೈಲಾಗ್ ಎಲ್ಲ ಬರಿತಾ ಇದ್ರು. ತಮಿಳ್ದು ಕನ್ನಡಕ್ಕೆ ಇವ್ರು ಬರಿತಾ ಇದ್ರು. ಪಾರ್ಥಿಬನ್ ಬಂದು ತಮಿಳು ಕನ್ನಡ ಬರಿತಾ ಇದ್ರು. ಅವಾಗ ಬರೆಯುವಾಗ ನಾನು ಸುಮ್ಮನೆ ಹೋಗ್ತಾ ಬರ್ತಾ ಇದ್ದೆ. ಇಷ್ಟೇ ಇದ್ದೀನಿ ಮನೆ ಅವರು, ಇಷ್ಟೇ ವಿದ್ಯಾಪೀಠ ಸರ್ಕಲಲ್ಲಿ ಚಿಕ್ಕ ಮನೆ, ಅಪ್ಪ ಅಮ್ಮ ಉಪ್ಪಿ ಇರೋರು. ಅವಾಗಲೇ ಫಸ್ಟ್ ಏನೋ ಉಪ್ಪಿ ಟಿ ವಿ ತೊಗೊಂಡಿದ್ದು. ಟಿ ವಿ ಕ್ಯಾಸೆಟ್ಗಳು ಹಾಕ್ಕೊಂಡು ನೋಡಿಕೊಂಡು ಡೈಲಾಗ್ಗಳು ಬರ್ಕೊಡ್ಬೇಕಲ್ಲ. ಹಂಗೆ ಪರಿಚಯ ಆಯಿತು. ಹಾಗಾಗಿ ಅಲ್ಲಿಂದ ಇನ್ನೊಂದು ಸಾರಿ ಯಾವುದೋ ಬೇರೆ ಸಿನಿಮಾ ಮಾಡೋಣ ಅಂದ್ಬಿಟ್ಟಿದ್ದಾನೆ. ಇದು ಮಾಡಿದ್ವಿ. ಅದಕ್ಕೆ ಮತ್ತೆ ಉಷನ್ ಸಿನಿಮಾ ಮಾಡುವಾಗ ನಾನು ಹೋಗ್ತಾಯಿದ್ದೆ ಶೂಟಿಂಗ್ ಸ್ಪಾಟ್ಗೆ. ಅಂದರೆ ಟೈಮ್ ಸಿಕ್ತಾಗ ಸುಮ್ಮನೆ ಹಂಗೆ ಹೋಗ್ತಾಯಿದ್ದೆ. ಅಲ್ಲಿಗೆ ಹೋಗಿಲ್ಲ, ಪ್ಯಾಲೇಸಲ್ಲಿ ಚೀಟ್ ಮಾಡ್ತಾಯಿದ್ರು ಕೆಲವೊಂದು ಸೀನು. ಪ್ಯಾಲೇಸ್ಗೆ ಹೋಗ್ತಾಯಿದ್ವಿ. ಪ್ಯಾಲೇಸ್ಗೆ ಹೋಗ್ಬಿಟ್ಟು ಅದೇ ಊದೆಲ್ಲ ಅದು ನಾನು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಅದೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ವಿ. ಅವೆಲ್ಲ ಅಂದರೆ ಕ್ಯಾರೆಕ್ಟರ್ ಅಂತ ಏನೋ ಮಾಡಿರಲಿಲ್ಲ, ನಮಗೂ ಏನೋ ಇಂಟ್ರೆಸ್ಟ್ ಇದ್ದಿಲ್ಲ. ಅದಾದಮೇಲೆ ಆಪ್ರೇಷನ್ ಅಂತ ಟೈಮಲ್ಲಿ ಅಂಬರೀಷ್ ಅವ್ರ ಜೊತೆ ನನ್ನ ಹರೀಶ್ ರೈನ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ನಿಲ್ಲಿಸ್ತಾಯಿದ್ರು. ಅಂದರೆ ನೀವು ಆ್ಯಕ್ಟಿಂಗು ಮಾಡಬೇಕು ಅಂತಿದ್ರ ನೀವು? ಜೊತೆಗಿದ್ದಾಗ ಅಲ್ಲೋಗಿ ನಿಂತ್ಕೊತಾ ಇದ್ವು ಅಷ್ಟೇ. ಅಂದರೆ ಅದೇ ಫಸ್ಟ್ ಪಿಕ್ಚರು? ಅದೇ ಆ್ಯಕ್ಚುಲಿ ಆಪ್ರೇಷನ್ ಅಂತ ಅಲ್ಲಿ ನಾನು ಹರೀಶ್ ರೈ ಅವಾಗ ಚಾನ್ಸ್ ಕೇಳ್ಕೊಂಡು ಬರ್ತಾಯಿದ್ದ ಉಪೇಂದ್ರ ಅವ್ರ ಹತ್ರ. ಆವಾಗ ನಾನು ಜೊತೆಗೆ ಇದ್ನಲ್ಲ, ನನಗೂ ಇನ್ನು ಕೆಲಸ ಆಗಿದ ತಕ್ಷಣ ಹಸ್ಬೆಂಡ್ ಕೆಲಸ ಆಗಿದ ತಕ್ಷಣ ಇನ್ನೇನು ಹೋಗಿ ಇವ್ರ ಜೊತೆ ಶೂಟಿಂಗ್ ಹೋಗ್ತಾ ಇರುವಾಗ ಅಲ್ಲಿ ಜೊತೆಗೆ ಅಲ್ಲಿ ನಿಂತ್ಕೊಂಡೆ. ಅಲ್ಲಿ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಹೋದಾಗ ಈ ಅಂಬರೀಷ್ ಅವರು ಫಸ್ಟ್ ಒಂದು ಡೈಲಾಗ್ ಬೇರೆ ಬೇಕು ಅಂತ ಕೊಟ್ಬಿಟ್ಟ ಉಪೇಂದ್ರ. ಅಂಬರೀಷ್ ಅವ್ರು ಹಿಂಗೆ ಬರ್ತಾರೆ, ಬಂದ ತಕ್ಷಣ ಹಿಂಗೆ ಇಟ್ಕೊಂಡು ಹಿಂಗೆ ಅನ್ಬೇಕು. ನಾನು ಕುಯ್ದುಬಿಟ್ಟು ಅಣ್ಣ ನಿಮಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಣ್ಣ ಅಂತ. ವೆರಿ ಫಸ್ಟ್ ಡೈಲಾಗ್. ಸುಂದರ್ನಾಥ್ ಸವಣ್ಣ ಕ್ಯಾಮ್ರಾಮ್ಯಾನ್. ಐತೀನಿ ನನಗೆ ಬೇಡ ಒಪ್ಪಿಬಿಟ್ಟು ಹೇಳ ನೀನು ಆಯಿತು ಬಂದು. ಅದು ಒಂದೇ ಟೇಕಲ್ಲಿ ಟೇಕ್ ಆಗುತ್ತೆ. ಏನು ಕ್ಲಾಪ್ಸು ನೋಡ್ದ ಅಂತ. ಆಮೇಲೆ ಸುವರ್ಣ ಸರ್ ಅಲ್ಲೇ ಫಸ್ಟ್ ಟೇಕೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಂದರೆ ಬಟ್ ರಿಲೀಸ್ ಆಗಿದ್ದು ಓಂ ಹೆಂಗೆ ಹೋದ್ರಿ? ಅದೇ ಜೊತೆಗೆ ಇದ್ವಿ, ಕತೆ ಮಾಡ್ತಾಯಿದ್ರು, ಕತೆಗೆಲ್ಲ ಇರ್ತಾಯಿದ್ವಿ, ಎಲ್ಲ ಜೊತೆಗಿದ್ವಿ. ಸ್ಕ್ರಿಪ್ಟು ಡೈಲಾಗ್ಸು ಎಲ್ಲ ಇವ್ರ ಜೊತೆಗೆ ಇರ್ತಾಯಿದ್ವಿ. ಈಗ ಕತೆ ಎಲ್ಲ ಹೇಳಕ್ಕೆ ಹೋದಾಗ ಅಣ್ಣವ್ರಿಗೆಲ್ಲ ಫಸ್ಟ್ ಕತೆ ಹೇಳಕ್ಕೆ ಹೋಗಿದ್ವಿ ಓಮ್ದು. ಸೊ ನೀವು ಬರೀ ಆ್ಯಕ್ಟಿಂಗ್ ಎಲ್ಲ ಮೊದಲಿಂದ ಈ ಸ್ಕ್ರಿಪ್ಟ್ ಟೈಮಿಂದ ಜೊತೆಗೆ? ಹೌದು. ಬಟ್ ಸ್ಕ್ರಿಪ್ಟು ಡೈಲಾಗ್ ಎಲ್ಲ ಉಪ್ಪಿ ಫಿಕ್ಸ್ ಆಗಿದ್ರು. ಅವ್ರಿಗೇನೋ ಬೇಡದೇ ಇರೋದು ಬೇಕಾಗಿರೋದನ್ನ ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ರು ಅಷ್ಟೇ. ಅದರ್ವೈಸ್ ಉಪ್ಪಿ ಪಕ್ಕ. ಆವಾಗ ಕತೆ ಹೇಳಕ್ಕೆ ಹೋದಾಗ ನಾನು ಫಸ್ಟ್ ಹೋದಾಗ ಅಣ್ಣವ್ರ ಜೊತೆ ಹೋಗಿದ್ದು. ಅಣ್ಣವ್ರ ಹತ್ರ ಕತೆ ಹೇಳಕ್ಕೆ ಹೋದಾಗ ಅಣ್ಣವ್ರದಾದ್ಮೇಲೆ ವರ್ಧಣ್ಣನ ಹತ್ರ ಹೋದ್ವಿ. ವರ್ಧಣ್ಣನ ಹತ್ರ ಹೋಗೋಗ್ಲೂ ಹೋದೆ ನಾನು. ಅದಾದಮೇಲೆ ನೆಕ್ಸ್ಟು ಶಿವಣ್ಣನಿಗೆ ಹೇಳ್ಬೇಕಾಯ್ತು. ಶಿವಣ್ಣನಿಗೆ ಹೇಳೋಗ್ಲೂ ಹೋಗಿದ್ದೆ ಜೊತೆಗೆ. ಅಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಾಗ ಆ ದಿನ ಕ್ಯಾರೆಕ್ಟ್ರು ಅಂತ ಹೇಳಿದಾಗ ಶಿವಣ್ಣ ಇವ್ನಿಗೆ ಮಾಡ್ಸಮ್ಮ ಮಾಡ್ತಾನೆ ನೀನು ಅಂದರು. ಶಿವಣ್ಣ ಎಲ್ಲಣ್ಣ ಇವನು ಆಮೇಲೆ ಆಕಾಶ ನೋಡ್ಬಿಡ್ತಾನೆ ನನಗೆ ಇಲ್ಲ ಮಾಡ್ಸಮ್ಮ ಅಂತಾಯಿದ್ರು. ನಾನು ಫಸ್ಟ್ ಶಿವಣ್ಣ ಹೇಳಿದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಅದಾದಮೇಲೆ ಮೊನ್ನೆ ರೀಸೆಂಟಾಗಿ ಅಂದರೆ ಹೇಳಿದೆ, ಸುಮಾರು ಕಡೆ ಇಂಟರ್ವ್ಯೂಲಿ ಮುರಳಿ ಮೋಹನ್ ನಮ್ಮ ಫ್ರೆಂಡ್ ಒಬ್ಬನ ಮಗನ ಮದುವೆಯಲ್ಲಿ ಅವ್ನು ಸುಮ್ಮನೆ ಮಾತಾಡ್ತಾ ಇರುವಾಗ ಅವಾಗ ಹೇಳಿದಲ್ಲ ನಿಂಗೆ ಶಿವಣ್ಣ ಫಸ್ಟ್ ನನಗೆ ಇದು ಮಾಡು ಅಂತ ಹೇಳಿದ್ದು. ಕಣ ಶಿವಣ್ಣ ತಾನೇ ಹೇಳಿದ್ದೆ. ಮೊದಲೇ ಉಪ್ಪಿ ಫಿಕ್ಸ್ ಮಾಡಿದೆ ಕಣ ನನ್ನ ಕ್ಯಾರೆಕ್ಟ್ರು. ಮತ್ತು ನಾನು ಎಲ್ಲ ಕಡೆ ಬರ್ತಾ ಇದ್ದೀನಲ್ಲೋ ಇಲ್ಲ ಮೊದಲೇ ಉಪ್ಪಿ ಈ ಥರ ಕ್ಯಾರೆಕ್ಟ್ರು ಕೆಲ ಮಾಡಿಸ್ಬೇಕಂದ್ರೆ ಉಪ್ಪಿ ಮೊದಲೇ ಡಿಸೈಡ್ ಮಾಡಿದ್ದ. ನೀವು ಈ ಥರ ಮಿಡ್ಡಿ ಹಾಕೊಂಡು ರೋಡಲ್ಲಿ ಓಡಾಡೋದು ಅಣ್ಣಂಗೆ ಇಷ್ಟ ಆಗೋದಿಲ್ಲ. ಓಮ್ದು ಫೋಟೋಶೂಟು, ಓಮ್ ಪಿಕ್ಚರ್ದು ಫೋಟೋಶೂಟ್. ಅವಾಗ ಪ್ರವೀಣ್ ನಾಯಕ್ ಫೋಟೋಗ್ರಾಫರು. ಅಣ್ಣವ್ರ ಮನೆ ಮುಂದೆ ಫೋಟೋಶೂಟು. ಫುಲ್ಲು ನೀರೆಲ್ಲ ಹಾಕ್ಬಿಟ್ಟು ಶಿವಣ್ಣಕ್ಕೆ ಲಾಂಗ್ ಕೊಟ್ಬಿಟ್ಟು ಹಿಂದೆ 4 ಜನ ನಿಂತ್ಕೊಂಡಿರೋ. ಅದ್ರಲ್ಲಿ ನಾನು ಒಬ್ಬ.
ನನಗೂ ಒಂದು ಯಾವುದೋ ಡ್ರೆಸ್ ಹಾಕ್ಬಿಟ್ಟು ನಿಲ್ಸಿದ್ರು ಹಿಂಗೆ. ಅಲ್ಲಿ ಅಣ್ಣವ್ರು ಬೇರೆ ಬಂದು ಬಗ್ ನೋಡ್ಕೊಂಡು ಹೋಗೋರು ಅವಾಗ. ಅಂದರೆ ಓಮ್ ಸಿನಿಮಾನ ಫೋಟೋಶೂಟ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ನನಗೆ ಗೊತ್ತಿರಲಿಲ್ಲ, ದಿನ ಶೂಟಿಂಗ್ ಹೋಗ್ತಾಯಿದ್ವಿ. ರೆಡಿ ಆಗೋದು ಆ್ಯಕ್ಟ್ ಮಾಡೋದು. ಅಲ್ಲೋದ್ರೆ ನನಗೆ ಆ್ಯಕ್ಚುಲಿ ಅದರಲ್ಲಿ ಓವರ್ ಮೇಕಪ್ ಇತ್ತು. ಓವರ್ ಮೇಕಪ್ಪು ಪ್ರೇಮ ನೋಡಿದಾಗೆಲ್ಲ ನಾನು ಮೇಕಪ್ ಹಾಕೊತಾ ಇರ್ತೀನಿ ಅಂತ. ಲಿಪ್ಸ್ಟಿಕ್ ಹಾಕೊಳ್ಳೋದು, ಇದು ಮಾಡೋದು, ತಲೆ ಬಚ್ಕೊಳ್ಳೋದು, ಓವರ್ ಮೇಕಪ್. ಅದು ಏನಾಗೋಯ್ತು ಅಂದರೆ ಶೂಟಿಂಗ್ ಸ್ಟಾರ್ಟಿಂಗ್ ಟೈಮಲ್ಲಿ ಶಿವಣ್ಣ ಬೇರೆ ಆ ಮೇಕಪ್ ಹಾಕಿರೋದು, ನಾನು ಬೇರೆ ಕಪ್ಪು ಖರಾಬಾಗಿದ್ದೆ ಆಗ. ಆ ಮೇಕಪ್ ಹಾಕಿದ್ದು ಏನಾಗೋಯ್ತು ಅಂದರೆ ನಂದು ಗ್ಲ್ಯಾಮರ್ ಬಂದ್ಬಿಡ್ತಲ್ಲಿ, ಚೆನ್ನಾಗಿ ಕಾಣೋ ಥರ ಆಗೋಯ್ತದು. ಗೌರಿಶಂಕರ್ ಇವಾಗ ಅವಾಗ ನಗ್ತಾಯಿದ್ರು, ಏನು ನಾನು ಸಖತ್ತಾಗಿ ಕಾಣ್ತಾವನಲ್ಲ ಅವನಲ್ಲಿ ಅಂತ. ಆಮೇಲೆ ಹಂಗಾರೆ ಸರ್ ಹಿಂಗೆ ಮಾಡಿಸ್ಕೊಂಡ್ಲತ್ತೀನಿ, ಬೇಡಪ್ಪ ಆಮೇಲೆ ಅವ್ನು ಬೈತಾನೆ ಫಸ್ಟ್ ಮೇಲೆ ಕೇಳ್ಕೊನೋರು. ಅದಾದ್ಮೇಲೆ ಶಿವಣ್ಣ ಒಂದ್ಸರಿ ಮೇಕಪ್ ಜಾಸ್ತಿ ಇದೆ, ಯಾವನ ಮೇಕಪ್ ಮಾಡಿದ್ದಿದ್ದು ಅಂತ ಅಂದ್ಬಿಟ್ಟು ಶಿವಣ್ಣನ ಬೆಕ್ಲ ತೊಗೊಂಬಂದು ನಂಗೆ ಒರೆಸಿದ್ರು. ಯಾರು ಹಿಂಗೆ ಮಾಡಿದ್ದು ಹಂಗೆ ಅಂದ್ಬಿಟ್ಟು ಶಿವಣ್ಣ ಅಲ್ಲ ಹಂಗೆ ಮಾಡಿದ್ದು. ಅಲ್ಲ ಆ ಥರ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಆಯಿತು, ಡೈಲಾಗ್ಗಳು ಆಯಿತು, ಹಂಗೆ ಒಟ್ಟೊಟ್ಟಿಗೆ ಇದ್ವಿ. ಆ ಫೈಟ್ ಸೀಕ್ವೆನ್ಸ್ ಹೇಳಿ ಸರ್. ಅದು ಶೂಟಿಂಗು ಅಂದರೆ ಫೈಟು ಅಂತ ಗೊತ್ತಿತ್ತು ಸರ್. ಫೈಟು ಆಮೇಲೆ ಅವಾಗ ಶಿವಣ್ಣ ದೊಡ್ಡ ಸ್ಟಾರ್ ಸರ್ ಅವಾಗಲೇ. ನಮಗೆ ಪಾಪ ಅವ್ರು ಹೊಡಿಯೋದು ಎಲ್ಲನೂ ಈ ಥ್ರಿಲ್ಲರ್ ಮಂಜು ಫೈಟ್ ಮಾಸ್ಟ್ರು. ನಮ್ಮ ಉಪ್ಪಿ ಏನು ಮಾಡಿಬಿಟ್ರು, ನ್ಯಾಚುರಲ್ ಆಗಿ ಬೇಕು ಫೈಟು ಅಂತ. ಉಪೇಂದ್ರ ಅವರು ನ್ಯಾಚುರಲ್ ಆಗಿ ಬೇಕು ನನ್ನ ಫೈಟು ಅಂತ. ನಾನು ಇಟ್ಕೊಂಡು ಡಿಚ್ಚೆಲ್ಲ ಹೊಡೆದಿದ್ದೀನಿ ಗೊತ್ತಾ ಶಿವಣ್ಣನಿಗೆ. ಹೆಂಗಿದೆ ಅದು ನೋಡು, ನನಗೆ ಜುಮ್ ಅಂತಿದೆ ಅದು. ಎಳ್ಕೊಂಬಂದು ಡಿಚ್ಚೆಲ್ಲ ಹೊಡಿತೀನಿ ಶಿವಣ್ಣನಿಗೆ. ಅದು ನಾನು ಸುಮ್ಮನೆ ಹಿಂಗೆ ಮಾಡ್ಲಾರ ಮಾಡೋ ಚೆನ್ನಾಗಿದೆ ಅಂತ ಮಾಡಿಸಿದ್ದೆ ಅದು. ಆಮೇಲೆ ಅಲ್ಲಿ ಆ ಕಡೆ ಶಿವಣ್ಣನ ಗ್ಯಾಂಗು, ಈ ಕಡೆ ನಮ್ಮ ಗ್ಯಾಂಗು ಅಂತ ಚಾರ್ಜಿಂಗ್ ಬರ್ತೀವಿ. ಅದು ರೈನ್ ಎಫೆಕ್ಟು ದಬಕ್ಕಂದು ಬಿದ್ದೋಗ್ಬಿಟ್ಟೆ. ತಿರ್ಗಾ ಒನ್ ಮೋರ್ ಅಂತಾರಂದರೆ ನ್ಯಾಚುರಲ್ ಆಗಿದೆ, ಇದೇ ಇರಲಿ ಅಂತ. ಅದೆಲ್ಲ ನಮ್ಗೇನು ಗೊತ್ತಿಲ್ಲ, ಅವು ಏನು ಹೇಳಿದ್ರೆ ಅದು ಮಾಡ್ತಾಯಿದ್ವಿ ಅಷ್ಟೇ. ಅದು ಆಮೇಲೆ ಸಿನಿಮಾ ಎಲ್ಲ ಆದಾಗ ಈ ಡಬ್ಬಿಂಗ್ ಅನ್ನೋದು ಇವೆಲ್ಲ ಬಂದಾಗ, ಡಬ್ಬಿಂಗ್ ಹೋಗಿದ್ದೆ ನಾನು ನಮ್ಗೆ ಹೊಸ್ದು ಇಟ್ಟರು ಮುಂದೆ ನಾನು ಜೋರಾಗಿ ಹೇಳ್ತಾಯಿದ್ದೆ. ಅದಕ್ಕೆ ಬೈಯೋದು ಬೇರೆ ಇತ್ತು. ಒಳಗಡೆ ಚೆನ್ನಾಗಿ ಬೇರೆ ಕೂತಿದ್ರಲ್ಲಿ. ಹಂಗೆ ಅಪ್ಪ ನಿಧಾನ ಹಾಕೋಣ ಅಂತ ಇದ್ರಲ್ಲಿ ಚೆನ್ನಾಗಿದೆಲ್ಲ. ಅವನಿನ್ನು ಉಪ್ಪಿ ನೋಡಿದೆ, ಒಂದು ಸರಿ ನೋಡಿದ್ರು, 2 ಸಾರಿ ನೋಡಿದ್ರು. ಆಮೇಲೆ ಉಪ್ಪಿನೇ ಬಂದು ಹೋಗಿ ಆ ಕಡೆ ಅಂದ್ಬಿಟ್ಟು ಅವರೇ ಡಬ್ಬಿಂಗ್ ಮಾಡಿದ್ದು. ಓಮ್ ಪಿಕ್ಚರ್ ಉಪ್ಪಿ ಡಬ್ ಮಾಡಿದ್ದಂಗೆ. ಅಲ್ಲಿ ಅದಾದಮೇಲೆ ಎಲ್ಲ ಸಿನಿಮಾ ಎಲ್ಲ ಆಯಿತು. ಆಗಿದ ತಕ್ಷಣ ಇವರೆಲ್ಲ ಎಡಿಟಿಂಗ್ ಎಲ್ಲ ಹೋಗೋರು. ನಾನು ಎಡಿಟಿಂಗು ಹೋಗ್ತಾಯಿದ್ದೆ, ರೇಣುಕಾಂಬಗೆ ಹೋದ್ರು ನಾನು ಯಾರನ್ನೂ ತೋರಿಸ್ತಾ ಇಲ್ಲ, ಇವ್ರು ಮಾತ್ರ ಮಾಡೋರು. ನಾನು ಬೇರೆಯವ್ರದ್ದು ಮಾಡೋವಾಗ ಹೋಗ್ತಾಯಿದ್ದೆ ಎಡಿಟಿಂಗು. ಹೋಗಿ ನೋಡ್ತಾಯಿದ್ದೆ. ಮುರಳಿಗೆ ಹೇಳ್ತಾರೆ, ಮುರಳಿ ಹೆಂಗೋ ಹಿಂಗೆ ಮಾಡಿದ್ದೀನಿ, ಏನೋ ಹಂಗೆ ಅಂದೆ. ತುಂಬ ಚೆನ್ನಾಗಿ ಮಾಡಿದೆ ಕಣ ಅಂತ ಮುರಳಿ ಹೇಳ್ತಾಯಿದ್ದೆ. ಅದಾದಮೇಲೆ ಉಪೇಂದ್ರ ಅವರ ಅಣ್ಣನ ಮದುವೆ ಆಯಿತು ಬುಲ್ಟೆಂಪಲ್ ರೋಡಲ್ಲಿ. ಉಪೇಂದ್ರ ಅವ್ರ ಅಣ್ಣನ ಮದುವೆ ಹೋದಾಗ ಅಣ್ಣವ್ರು ಬಂದಿದ್ದರು, ಅಣ್ಣವರು ವರದಣ್ಣ ಎಲ್ಲ ಬಂದಿದ್ದರು. ಅಣ್ಣವ್ರು ನೋಡಿ ನಕ್ಕಿದ್ರು. ನನಗೆ ನಗ್ತಾವ್ರೆ, ನನಗೆ ಏನು ಗೊತ್ತಿಲ್ಲಲ್ಲ ಸರ್ ಸಿನಿಮಾ ಯಾಕೆ ಹಿಂಗೆ ನಗ್ತಾವ್ರೆ. ಚೆನ್ನಾಗಿ ಮಾಡಿದ್ದೀರಾ ನನಗೇನು, ನಾನು ಸಿನಿಮಾ ಏನು ಗೊತ್ತಿಲ್ವಲ್ಲ ಸರ್, ಇನ್ನು ನಾವು ನೋಡಿರಲಿಲ್ಲ. ಚೆನ್ನಾಗಿ ಮಾಡಿದ್ದೀರಾ ಅನ್ನೋ ಅರ್ಥ. ವರದಣ್ಣ ಇರೋ ಏನಣ್ಣ ನೆನ್ನೆ ಸಿನಿಮಾ ನೋಡಿದ್ವಿ, ಚೆನ್ನಾಗಿ ಮಾಡಿದೀಯಾ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೊಳೆಯೋಗ್ಬಿಟ್ಟೆ ಸರ್ ಹಂಗೆ. ರಾಜ್ಕುಮಾರ್ ಅವ್ರ ಈ ಮಾತಾ ಅಂದ. ಆಮೇಲೆ ಈ ಕಡೆ ಬಂದೆ, ಮುರಳಿ ಏನು ಅಷ್ಟು ಪಿಕ್ಚರ್ ನೋಡ್ಬಿಟ್ರೆ ಇವರು ಅಂದ. ನೆನ್ನೆ ಶೋ ಹಾಕಿ ನೋಡ್ಕೊಂಬಂದವ್ರು ಇವರು, ಅದನ್ನೇ ಅಣ್ಣ ಅಪ್ಪಾಜಿ ಹೇಳಿದ್ದು. ಅಣ್ಣವರೇ ಈ ಮಾತು ಹೇಳಿದಾಗ ಯಾವ ಥರ ಆಗಬೇಕು. ಅಲ್ಲಾದಮೇಲೆ ಪಾರ್ವತಮ್ಮನವ್ರು ಅಷ್ಟೇ, ಯಾವಾಗ ಸಿಕ್ಕಿದ್ರು ಕೂಡ ಫಸ್ಟ್ ನಕ್ಬಿಟ್ಟೆ ಚೆನ್ನಾಗಿದೇನೋ ಅನ್ನೋರು. ಅದು ಆ ಅನುಭವಗಳು ಅದು ಒಂದು. ನಾನು ಅಂದರೆ ಸುಮಾರು ನಡೀತು. ಅದು ಇನ್ನೂ ತುಂಬ ಓವರ್ ಆಗಿತ್ತು ಸರ್. ಅದು ಇನ್ನೂ ಅದು ಆ ಟೈಟ್ಲೆಲ್ಲ ಇದೆಯಲ್ಲ, ಈ ಜಡಳ್ಳಿ ಕೃಷ್ಣಪ್ಪರದು, ಬೆಕ್ಕನ್ ರಾಜದ ತೋರಿಸ್ತಾರೆ ಗೊತ್ತಾ, ಅದೆಲ್ಲ ಇನ್ನೂ ದೊಡ್ಡದಾಗಿತ್ತು. ಬರೋದು ಹಿಂಗೆ ಫ್ರೀಸ್ ಮಾಡೋದು, ಹಿಂಗೆ ಅಂದ ತಕ್ಷಣ ಟಕ ಅಂತ ಬರೋದು, ಅವೆಲ್ಲ ಮಾಡಿದರು. ಅದೆಲ್ಲ ಊರು ಸೆನ್ಸಾರು ರೋಡಿಗಳನ್ನ ನೀವೇ ಬೆಳೆಸ್ತಾ ಇದ್ದೀರಾ ಆ ಥರ ಈ ಥರ ಅಂತ ಏನು ಹೇಳಿ ಅವೆಲ್ಲ ಸ್ವಲ್ಪ ಟ್ರಿಮ್ ಮಾಡಿದ್ರು. ಅದಾದಮೇಲೆ ಕೊನೆಗೆ ಎಲ್ಲ ನೋಡಿದಾಗ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು. ಅಣ್ಣವರು ಕೂತ್ಕೊಂಡು ಏನಿದೆ ಇದರಲ್ಲಿ, ಒಬ್ಬ ರೌಡಿ, ಒಬ್ಬ ಬ್ರಾಹ್ಮಣ ರೌಡಿ ಆಗುತ್ತಾನೆ, ಇದು ಕತೆ ಹಂಗಿದೆ ಅಂತೆಲ್ಲ ಏನೋ ಕನ್ವಿನ್ಸ್ ಮಾಡಿ ಅವಾಗ ಅಣ್ಣವರು ಮಾತಾಡಿದ್ಮೇಲೆ ಯಾರು ಏನೋ ಮಾತಾಡಿಲ್ಲ. ಹಂಗಾಗಿದೆ. ಸೊ ರಿಲೀಸು ಅಯ್ಯೋ ಎಲ್ಲಿ ಕೇಳ್ತೀರಾ ಸರ್, ಪಕ್ಕ ಥಿಯೇಟ್ರಲ್ಲೇ ಅಲ್ವ ಸರ್. ಉಮಾ, ಅಲ್ಲಿ ನಳಂದ, ಇಲ್ಲಿ ನಂದ, ಅಲ್ಲಿ ಶಾಂತಿ, ಅಲ್ಲಿ ಪುಟ್ಟಣ್ಣ, ಪಕ್ಕ ಥಿಯೇಟ್ರುಗಳೇ. ಫಸ್ಟು ರಿಲೀಸ್ದು ಹೋಗಿದ್ವಿ ನಮ್ದು. ಅವಾಗೆಲ್ಲ ಟೆಂಪೋ ಅಲ್ವಾ, ಟೆಂಪೋಗಳು ಬರೋದು ಗೊತ್ತಾ, 14 ಸೀಟು 18 ಸೀಟು ಟೆಂಪೋಗಳು. ನಾವು 4 ಟೆಂಪೋ ಹೋದ್ವಿ ಪಿಕ್ಚರ್ಗೆ, ನಮ್ಮದು ಶಾಂತಿ ಥಿಯೇಟ್ರಿಗೆ.
ನಮ್ಮಪ್ಪನ್ನೆಲ್ಲ ಇಟ್ಕೊಂಡ್ಬಿಟ್ಟವ್ರು ಅಲ್ಲಿ ನಮ್ಮಪ್ಪ ಎಲ್ಲರೂ ಹೆಂಗೆ ಮಾಡಿದ್ದೆ ನನ್ನ ಮಗ ಅಂತ ಇದ್ದಾರೆ ಅವರು. ಅದರಲ್ಲಿ ಬೇರೆ ಶಿವಣ್ಣಗೆ ಬೇರೆ ಬೈತಾ ಇದ್ದೀನಲ್ಲ, ಅಲ್ಲಿ ಒಂದು ಸತಿ ಜಗಳ ಬೇರೆ ಆಗ್ಬಿಡೋದು. ನಮ್ಮ ಅಕ್ಕನ ಮಕ್ಕಳು ಅವ್ನು ಕೂಡ ಹೋಗ್ಬಿಟ್ಟವ್ರು ಯಾರಿಗೋ. ಶಿವಣ್ಣನ ಬೈತೀನಲ್ಲ, ಅವಾಗ ಅವ್ರು ಬಂದ್ಬಿಟ್ಟು ಯಾವನಿಗೋ ಬೈಯೋದಂತ ಇವ್ನು ನಮ್ಮ ಅಕ್ಕನ ನಮ್ಮ ಅಂಕಲ್ಗೆ ಬೈತೆ ಅಂತ ಇವರೆಲ್ಲ ಹೊಡೆದಾಡಿ ದೊಡ್ಡ ಕಥೆಗಳು. ಅದಾಗಿ ಆ್ಯಕ್ಚುಲಿ ಓಮ್ ಸಿನಿಮಾ ರಿಲೀಸ್ ಆಗಿ 3ನೇ ದಿನಕ್ಕೂ ಏನೋ ಪ್ರೇಮ ನಾವೆಲ್ಲ ಹೋಗೋಣ ಅಂದ್ಬಿಟ್ಟು ಉಮಾಗೆ ಹೋಗೋಣ ಅಂದರೆ ನಮಗೆ ಟಿಕೆಟ್ ಇಲ್ಲ, ಅದು ಟಿಕೆಟ್ ಇದಿಲ್ಲ. ಇಲ್ಲ ಸ್ವಾಮ ಹೌಸ್ಫುಲ್ ಆಗ್ಬಿಟ್ಟಿದೆ ಹಂಗೆ ಅಂದರೆ ಆಮೇಲೆ ನಾನು ಕ್ಯಾಬಿನಲ್ಲಿ ನಮ್ಗೆ ನೋಡ್ಕೊಂಬಂದ್ವಿ. ಅದು ಆ ಥರ ಸಿನಿಮಾ ಇನ್ನು ಬರಲ್ಲ ಬಿಡಿ. ಮತ್ತು ಜನಕ್ಕೆ ಹೋಗಿ ಸಿನಿಮಾ ಕ್ರೇಜ್ ಇತ್ತು. ಅಯ್ಯೋ ಏನು ಸರ್ ಅವಾಗ ಶಿವಣ್ಣನ ಕ್ರೇಜು. 3ನೇ ರೀಲು ಅದರಲ್ಲೆಲ್ಲ ಹೊಸ್ತಾನೆ ಇತ್ತಲ್ಲ ಸರ್. 3ನೇ ರೀಲ್ ಶಿವಣ್ಣ ಹೀರೋ ಬರೋದು ಅಂದರೆ ಲೆಕ್ಕ ಹಾಕಿ ಮೊದಲೇ ಒಂದು ಫಸ್ಟು ಹೀರೋ ಅಂತ ತಕ್ಷಣ ಒಂದು ಸಾಂಗು ಒಂದು ಫೈಟು ಒಂದು ಬಿಡೋರು ಅಂಥದ್ದು. 3ನೇ ರೀಲ್ ಶಿವಣ್ಣ ಬರೋದು ಅವೆಲ್ಲ ಸೂಪರ್ ಡೂಪರ್ ಹಿಟ್ಟು ಅವೆಲ್ಲ. ಅದಾದಮೇಲೆ ಶಿವಣ್ಣನು ಯಾವ ಶಿವಣ್ಣನ ಜೊತೆ ಸಿನಿಮಾ ಮಾಡಿದೆ ನಾನು. AK-47, ಮೈಲಾರಿ, ಸುಮಾರು 10 ಸಿನಿಮಾ, ವಿಶ್ವ, ನಂಗೆ ಜ್ಞಾಪಕ ಮಾಡ್ದು 10 ಸಿನಿಮಾ ಮಾಡಿಬಿಟ್ಟೆ ಶಿವಣ್ಣನ ಜೊತೆ. ಅದರಲ್ಲೂ ಶಿವಣ್ಣ ಮೈಲಾರಿ ಟೈಮಲ್ಲಿ ಹೇಳೋರು, ಅಣ್ಣ ಏನೋ ಅಕ್ಕನ ಬಯ್ಯ ಅಂತ ಇದ್ದಾರೆ. ಭಯಮ್ಮ ನಿನ್ಗೊಬ್ಬನಿಗೆ ಕಣ ರೈಸ್ ಕೊಟ್ಟಿರೋದು ನಾನು. ಅಕ್ಕನ ಅಮ್ಮನ ಬೈ ಹೋಗಮ್ಮ ನಿನ್ಗೊಬ್ಬನಿಗೆ ಕಣ ರೈಸ್ ಕೊಟ್ಟಿರೋದು ಅನ್ನೋರು ಶಿವಣ್ಣ. ಹಂಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಹೋಗಿಂದ ಪಾಪ ಶಿವಣ್ಣನ ಬೈಯೋದು ಅಂದರೆ ಅವರು ನಮ್ಮ ಮೇಲೆ ಪ್ರೀತಿ ಅಷ್ಟೇ. AK-47 ಭಾಳ ಕಡಕ್ ಪಾತ್ರ ತುಂಬಿದ್ರು. ಅಯ್ಯೋ ತುಂಬ ಎಕ್ಸ್ಟ್ರಾರ್ಡಿನರಿ. ಏನಪ್ಪ ವಿಶ್ವ ಏನು ಕಮ್ಮಿನ? ವಿಶ್ವ ಎಂಥ ಕ್ಯಾರೆಕ್ಟ್ರು. ವಿಶ್ವ ಫ್ರೆಂಡ್ ಕ್ಯಾರೆಕ್ಟರ್ ಅಲ್ವಾ ಮಾಡಿದ್ದು. ಸೊ ಥ್ರೋಟ್ ಬೆಳಗಾಮಲ್ಲೇ 40 ದಿನ ಶೂಟ್ ಮಾಡಿದ್ದು. ಅವಾಗೇನೋ ಸ್ವಲ್ಪ ಕ್ಲಾಶ್ ಆಗಿತ್ತು ಅದು. AK-47ಗೆ ವಿಶ್ವಾಗೇನೋ ಕ್ಲಾಶ್ ಆಗಿ AK-47 ಬೇಗ ಬಂತು. ಅವಾಗ 250 ಪಿಕ್ಚರ್ ಮಾಡಿಬಿಟ್ರಿ. 250 ಸಿನಿಮಾ ಆಯಿತು. ನಿಮಗೆ ತುಂಬ ಸಂತೋಷ ಆಗಿತ್ತು ಪಾತ್ರ ಯಾವುದು? ಪ್ರತಿಯೊಂದು ಪಾತ್ರ ಸರ್. ನಾನು ಅದೇ ಮೊನ್ನೆ ಯಾರಿಗೂ ಅದೊಂದು ಫಂಕ್ಷನಲ್ಲಿ ಹೇಳ್ತಾ ಇದ್ದೆ ನಾನು. ಸೀನಿಯರ್ ಆರ್ಟಿಸ್ಟ್ ಕೋಟೆ ಪ್ರಭಾಕರ್ ಬಂದಿದ್ದಾರೆ ಸೀನಿಯರ್. ನಾನು ಯಾವ ಸೀನಿಯರ್ ಆರ್ಟಿಸ್ಟ್ ರೀ, ಯಾವ ಸಿನಿಮಾಗೆ ಹೋದ್ರೂ ನಮ್ಗೆ ಯಾವ ಸಿನಿಮಾಗೆ ಹೋದ್ರೂ ಡೈರೆಕ್ಟ್ರ್ ಹೇಳ್ದಂಗೆ ನಾನು ಮಾಡಬೇಕು. ಹೊಸಬ ಬಂದರೂ ಅವ್ರು ಹೇಳ್ದಂಗೆ ಕೇಳಬೇಕು, ನಾವು ಅದೇ ಕೇಳಬೇಕು. ಮತ್ತು ಇನ್ಯಾವ ಅಳ್ಬಾ ಬರ್ತಾನೆ? ಸೀನಿಯರ್ ಆರ್ಟಿಸ್ಟ್ ಹೆಂಗೆ ಸೀನಿಯರ್ ಆಗ್ಬಿಡ್ತೀವಿ? ಡೈರೆಕ್ಟ್ರ್ ಹೇಳ್ದಂಗೆ ನಾವು ಕೇಳಬೇಕು ಸರ್ ಅಲ್ವಾ? ಹೊಸಬ ಬಂದಂಗೂ ಅದೇ ಕೇಳೋದು, ನಾವು ಅದೇ ಕೇಳೋದು. ಅದು ಸೀನಿಯರ್ ಆರ್ಟಿಸ್ಟ್ ಅಂದ್ಬಿಟ್ಟು ನಾನು ಡೈಲಾಗ್ ಚೇಂಜ್ ಮಾಡ್ಬಿಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾರ? ಸೀನಿಯರು ಇಲ್ಲ, ಇದು ಇಲ್ಲ ಸರ್. ನಮ್ಮ ಪಾತ್ರಕ್ಕೆ ನಾವು ನ್ಯಾಯ ಏನು ಒದಗಿಸ್ಬೇಕು, ನಾವು ಒದಗಿಸೋ ಪಾತ್ರಗಳು ನಾವು ಮಾಡಬೇಕಷ್ಟೆ. ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಪ್ರತಿಯೊಂದರಲ್ಲೂ ನಮ್ಮ ಎಕ್ಸ್ಪೆಕ್ಟೇಷನ್ ಇರ್ತದೆ ಸರ್. ನಮ್ಗೆ ಈಗ ಮಾಡೋಕ್ಕೆ ಕೆಲವೊಂದು ಸರಿ ಹೇಳ್ತೀವಿ, ನಾವು ಈಗ ಮಾಡ್ಬೋದಾ ಅಂತ ಕೇಳ್ತೀವಿ. ಅದು ಸರ್ ಖುಷಿನ ಮಾಡಿ ಅಂತಾರೆ, ನಾವು ಮಾಡ್ತೀವಿ. ಕೆಲವು ನಮ್ಗೆ ಇದೇ ಬೇಕು ಅಂದಾಗ ಅದೇ ಮಾಡ್ತೀವಿ ಅಷ್ಟೇ. ಆವಾಗ ಗೊತ್ತಿರಲಿಲ್ಲ, ಈಗ ಸ್ವಲ್ಪ ಗೊತ್ತಿರೋದನ್ನ ಕೇಳ್ತೀವಿ ನಾವು. ಹಿಂಗೆ ಮಾಡ್ಬೋದಾ, ಹಂಗೆ ಮಾಡ್ಬೋದಾ. ಅದೇ 1-2 ಸಿನಿಮಾಗೆ ಹೇಳಿದ್ನಲ್ಲ, ಅದು ಮೊನ್ನೆ ಅದೊಂದು ಇಂಟ್ರೋಲ್ಲಿ ಹೇಳಿದ್ದೆ. ಯಾವುದೋ ಒಂದು ಹೊಸ ಸಿನಿಮಾ ಕರೆದ್ರು, ನಾನು ಜೋಶಲ್ಲಿ ಹೋದೆ. ನೋಡೋರು ಎಲ್ಲೋ ಇಟ್ಟವ್ರು ಕ್ಯಾಮ್ರಾ, ಏನೋ ಮಾಡ್ತಾವ್ರೆ. ನಾನೇನೋ ಅಂದ್ಕೊಂಡೆ ಫಸ್ಟು, ಅಲ್ಲಿ ಏನೋ ಡಿಫ್ರೆಂಟ್ ಆ್ಯಂಗಲ್ ಅಂತ ತೆಗಿತಾ ಇರಬೇಕು, ಡಿಫ್ರೆಂಟ್ ಆಗಿಟ್ಟವ್ರಲ್ಲ ಕ್ಯಾಮ್ರಾ ಅಂದ್ಕೊಂಡೆ. ಎಲ್ಲ ನೋಡಿ ಯಾಕೋ ಸಮಾಧಾನ ಆಗಿಲ್ಲ. ಅವ್ನು ಕರೆದು ಬಾಪ ಇಲ್ಲಿ ಏನು ನಾನು ಇಲ್ಲಿ ನಿಂತಿದ್ದೀನಿ, ನೀನು ಅಲ್ಲಿಟ್ಟಿದ್ಯಾ, ಇನ್ನೊಂದು ಕ್ಯಾಮ್ರಾ ಇಲ್ಲಿಟ್ಟಿದ್ಯಾ, ನಾನು ಇರೋದು ಇಲ್ಲಿ ಅಂದ ತಕ್ಷಣ ಸರ್ ಚೆನ್ನಾಗಿಲ್ವಾ ಅದು ಅಂತ. ನೀನು ನೋಡ್ತಾ ಇದ್ದೆ, ನಿನಗೇನು ಅನ್ನಿಸ್ತು? ಸರ್ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಸರ್. ಏನು ಹೇಳಪ್ಪ, ನಿಮ್ಮ ಪೋಷನ್ ನೀವೇ ಮಾಡ್ಕೊಂಬಿಡಿ ಸರ್, ನಂಗೆ ಇನ್ನೂ ವಸ್ತು ಸರ್ ಇದು ಅಂತ. ಆಯಿತು ಬಾಪ ಅಂದ್ಬಿಟ್ಟು ನಾನು ಕ್ಯಾಮ್ರಾಗಳು ಸೆಟಪ್ ಮಾಡಿ ಅಲ್ಲೋಗಿ ನಿಂತ್ಕೊಂಡು ನೋಡೋದು. ಸರ್ ಹಿಂಗೆ ಮಾಡೋದು ಅಂದ. ಹಿಂಗೆಲ್ಲ ಇರ್ತೀವಿ, ಏನು ಮಾಡ್ತೀರಾ ಪಾಪ. ಅವ್ರಿಗೂ ಗೊತ್ತಿರಲ್ಲ ಒಂದು ಆಸೆಗಳು. ಒಬ್ಬೊಬ್ಬ ಪ್ರೊಡ್ಯೂಸರು, ಕೋಟ್ಯಾಧಿಪತಿ ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರು ಏನೂ ಗೊತ್ತಿರಲ್ಲ, ಅವ್ರ ಮೇಲೆ ನಂಬ್ಕೊಂಡಾಗಿರ್ತಾರೆ. ಒಬ್ಬ ದೊಡ್ಡ ಡೈರೆಕ್ಟ್ರು, ಬ್ರಿಲಿಯಂಟ್ ಡೈರೆಕ್ಟ್ರು, ಅವ್ನಿಗೆ ಯಾರು ಸುಮಾರಾಗಿರೋ ಪ್ರೊಡ್ಯೂಸರ್ ಸಿಕ್ಕಿರ್ತಾನೆ. ಒಂದೊಂದು ಅಂತಾರೆ ಸಿನಿಮಾಗಳು ಓಡೋದು ಸಕ್ಸಸ್ಸು. ಇವಾಗೆಲ್ಲ OTT ಅದು ಇದು ಅಂತಾರೆ. ಈಗ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಇವಾಗ 3 ವರ್ಷ ಆಗ್ಬಿಡ್ತಾಯಿದೆ ಒಂದು ದೊಡ್ಡ ಸಿನಿಮಾಗಳು ಬರ್ತಾ ಇರೋದು. ಎಲ್ಲ ಹೊಸಬ್ರದ್ದು ನೋಡಿ, ವಾರಕ್ಕೆ 8 ಪಿಕ್ಚರ್ 10 ಪಿಕ್ಚರ್ ಬರ್ತಾಯಿದೆ. ಬರೋದು ಗೊತ್ತಾಗ್ತಾಯಿಲ್ಲ, ಹೋಗೋದು ಗೊತ್ತಾಗ್ತಾಯಿಲ್ಲ. ಯಾಕೆ ಸಿನಿಮಾ ಹೋಗ್ತಿಲ್ಲ ಯಾಕೆ ಅಂದರೆ ಇವಾಗ ದೊಡ್ಡವರೆಲ್ಲನೂ ಇವಾಗ ನಮ್ಮ ದೊಡ್ಡ ಹೀರೋಗಳೇ ಇದು 3 ವರ್ಷ ಮಾಡ್ತಾರೆ ಒಂದು ಸಿನಿಮಾ. ಒಂದು ಪ್ಯಾನ್ ಇಂಡಿಯಾ ಆದಮೇಲೆ 3 ವರ್ಷ ಬೇಕೇ ಬೇಕು, ಅವ್ರದ್ದೇನಿದಿಲ್ಲ. ಇನ್ನು ಅವ್ನ ಮುಂದೆ ಈ ಸಿನಿಮಾಗಳೆಲ್ಲ ಎಲ್ಲಿ ಯಾವ್ದು ನಿಂತ್ಕೊತಾ ಇದೆ ನಮಗಿಲ್ಲಿ? ಅಂದರೆ ಏನು ಹೊಸಬ್ರು ಸಿನಿಮಾ ನೋಡಲ್ಲ ಜನ ಅಂತ, ಅಥವಾ ಚೆನ್ನಾಗಿದೆಯಾ? ಚೆನ್ನಾಗಿ ಮಾಡಿ ಪಬ್ಲಿಸಿಟಿ ಅದೆಲ್ಲ ಏನೋ ಒಳಗಿನ ಮರ್ಮಗಳು ಏನೋ ಇರ್ತದೆ ಸರ್. ಸಿನಿಮಾಗಳು ಗೊತ್ತಿಲ್ದಿರೋನೇ ಎಷ್ಟೋ ಜನ ಮಾಡಿ ತಗಲಾಕೊಂಡಿರ್ತಾರೆ. ಇವಾಗ ನಾನು ಅದೇ ಹೇಳ್ತಾ ಇದ್ದೀನಿ, ರಿಲೀಸ್ವರೆಗೂ ಗೊತ್ತಿದ್ದು ಮಾಡೋದು ರೇರು. ರಿಲೀಸ್ಗಿಷ್ಟು, ಪಬ್ಲಿಸಿಟಿಗಿಷ್ಟು, ಇಷ್ಟೆಲ್ಲ ಮಾಡ್ಕೊಂಡು ಮಾಡಬೇಕು, ಪ್ಲ್ಯಾನ್ ಮಾಡಬೇಕು ಅನ್ನೋ ಮಾಡೋರು ಎಲ್ಲಿದ್ದಾರೆ? ಈಗ ಮಾಡೋಣ ಬೇಗ ಮುಗಿಸೋಣ ಅಂತಾರೆ.
ಮುಗಿಸಾದ್ಮೇಲೆ ರಿಲೀಸು ಅಂದ ತಕ್ಷಣ ರಿಲೀಸ್ ಟೈಮಲ್ಲಿ ಡಿಸ್ಟ್ರಿಬ್ಯೂಟರ್ ಹಿಡಿಬೇಕು ಅಂತ ಇರ್ತದೆ. ಡಿಸ್ಟ್ರಿಬ್ಯೂಟರ್ ಹಿಡಿದಾದ್ಮೇಲೆ ಒಂದು ಥಿಯೇಟ್ರು 4 ಲಕ್ಷ ಇರ್ತದೆ, ಒಂದು ಥಿಯೇಟ್ರ್ 3 ಲಕ್ಷ ಇರ್ತದೆ. ಒಂದು ನೀನು 60 ಲಕ್ಷ 70 ಲಕ್ಷ 80 ಲಕ್ಷ ಇಲ್ಲ 1 ಕೋಟಿ ಒಂದು ಸಿನಿಮಾ ಮಾಡಿಬಿಡ್ತೀನಿ ಅಂತೀರ, ಆಯಿತಾ. 30 ಲಕ್ಷ ಒಂದು ಥಿಯೇಟ್ರಿಗೆ ರೆಂಟು ಅಂತೀರ. 20 ಥಿಯೇಟ್ರ್ 30 ಥಿಯೇಟ್ರ್ ರೆಂಟ್ ಮಾಡ್ಬೇಕಂದ್ರೆ ಅಲ್ಲಿ 1 ಕೋಟಿ ಬೇಕು ನಿಮಗೆ. ನೀನು ಖರ್ಚು ಮಾಡಿರೋದು ಇನ್ನು 89 ಲಕ್ಷದಲ್ಲಿ ಒಂದು ಸಿನಿಮಾ ಮಾಡಿರ್ತೀಯ. ನೀನು 90 ಲಕ್ಷ ಖರ್ಚು ಮಾಡಿ ನೀನು ಥಿಯೇಟ್ರಿಗೆ ರಿಲೀಸ್ ಮಾಡಬೇಕು ಅಂದರೆ ಹೆಂಗೆ ಮಾಡ್ತೀರಾ ನೀವು? ಥಿಯೇಟ್ರಿಗೆ ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ಅದಕ್ಕೆ ಮೊದಲೇ ಕೊಟ್ಬಿಡ್ಬೇಕು ಬಾಡಿಗೆ ಅವ್ರಿಗೆ. ಅದು ಕೊಟ್ಟಾದ್ಮೇಲೆ ಅದ್ರ ಮೇಲೆ ಬಂದಿದ್ದು ಲಾಭ ಇವ್ರಿಗೆ. ಇವೆಲ್ಲ ಎಲ್ಲಿ ಪ್ಲ್ಯಾನ್ ಮಾಡ್ತಾರೆ? ಇಷ್ಟೆಲ್ಲ ಕಮ್ಮಿಯಲ್ಲಿ ಮಾಡ್ತಾಯಿದ್ವಿ ಮುಗಿಸ್ಬಿಟ್ಟು ಆಗೋದು ರಿಲೀಸ್ ಮಾಡಬೇಡ. ಎಲ್ಲಿ ರಿಲೀಸ್ ಮಾಡೋಕೆ ತಾನೇ ಗೊತ್ತಾಗೋದು, ಸಿನಿಮಾ ರಿಲೀಸ್ ಮಾಡೋಕೆ ತಾನೇ ಗೊತ್ತಾಗೋದು. ಇಷ್ಟ ಆಗುತ್ತೆ ಅನ್ನೋದು ಅದನ್ನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡೋರು ದೊಡ್ಡವ್ರು ಗೊತ್ತಿರ್ತದೆ, ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರೆ. ಇದು ಹಂಗೆ ಈಗ ಬರೋದು ಗೊತ್ತಾಗ್ತಾಯಿಲ್ಲ, ಹೋಗೋದು ಗೊತ್ತಾಗ್ತಾಯಿಲ್ಲ. ನೀವು ಬೇರೆ ಭಾಷೆಗೆಲ್ಲ ಹೋಗಿಲ್ಲ? ಹೋಗಿಲ್ಲ ಸರ್. ಅವಾಗ ತಮಿಳೆಲ್ಲ ಬಂದಿತ್ತು ಆಫರು, ತಮಿಳು ಬಂದಿತ್ತು. ತೆಲುಗು ಮಾಡ್ತಾ ಓಮ್ ಮಾಡಿದೆ. ತೆಲುಗು ಓಮು ಅಲ್ಲಿ ಸೇಮ್ ಪಾತ್ರ. ನಾನು ಪ್ರೇಮ ಇಬ್ಬರೇ ಸೆಲೆಕ್ಟ್ ಆಗಿದ್ದಲ್ಲಿ, ಮಿಕ್ಕಿದ್ದೆಲ್ಲ ಅಲ್ಲಿನವರೇ ಮಾಡಿದ್ದು. ನಾನು ಪ್ರೇಮ ಇಬ್ಬರೇ. ಆಮೇಲೆ ತಮಿಳೆಲ್ಲ ಬಂತು. ಅವಾಗ ಇಲ್ಲೇ ಫುಲ್ ಬ್ಯುಸಿ ಆಗಿದ್ದೆ. ಅವಾಗ ದಿನಕ್ಕೆ 4 ಸಿನಿಮಾ ಮಾಡ್ತಾಯಿದ್ದೆ. ಅವಾಗ ಎಲ್ಲಿ ಹೋಗ್ತಾ ಇದ್ದೀನೋ ಬರ್ತಾ ಇದ್ದೀನೋ ಗೊತ್ತಾಗ್ತಾ ಇಲ್ಲ. ನಾನು 3 ಸಿನಿಮಾ 4 ಸಿನಿಮಾ ಒಂದ್ಸರಿ ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಯಾವ ರೂಟಲ್ಲಿ ಯಾವ ಶೂಟಿಂಗ್ ಸಿಗುತ್ತೋ ಅದು ಫಸ್ಟಲ್ಲಿ ಹೋಗೋದು. ಅದೇ ಪಟ ಆಮೇಲೆ ಅವಾಗ ಡಿಸೈಡ್ ಮಾಡಿಬಿಟ್ಟೆ, ಬೇಡ ಯಾರಿಗೂ ತೊಂದರೆ ಕೊಡೋದು ಬೇಡ, ನಮ್ಗೆ ಆಗಿರೋ ಡೇಟ್ ನೋಡ್ಕೊಂಡು ನಾವು ಮಾಡೋಣ. ಅದು ಸಡನ್ನಾಗಿ ನಿಂತೋಗೋದು ಬರೋದು ನಿಂತೋಗೋದು ಈ ಥರ ಆಗೋದು. ಹೌದು ಸರ್, ನಮಗೆ ಅಂತೀವಿ. ನಾನು ಅದ್ಯಾರೋ ನಮ್ಮ ತೆಲುಗು ಆರ್ಟಿಸ್ಟ್ ಒಬ್ರು ಹೇಳಿದ್ರು ನನಗೆ, ನಿನ್ನ ಅಚೀವ್ಮೆಂಟ್ ಏನು ಅಂದರು. ಸರ್ ನನ್ನ ಅಚೀವ್ಮೆಂಟು ಒಂದು ದಿನ 4 ಪಿಕ್ಚರ್ ಶೂಟಿಂಗ್ ಅಟೆಂಡ್ ಮಾಡಿದೆ ಸರ್ ಅಂದ. ಅವರು ನಕ್ಕಿದ್ರು. ಹೌದಾ, ಯಾಕೆ ಸರ್ ನಗ್ತಾ ಇದ್ದೀರಾ? ನಾನು 4 ಸ್ಟೇಟಲ್ಲಿ ಶೂಟಿಂಗ್ ಅಟೆಂಡ್ ಮಾಡಿದ್ದೀನಿ ಅಂದರು. ಹಂಗೆ ಅವ್ರಿಗೇನು ಆಗಿರುತ್ತೆ, ಫ್ಲೈಟ್ಗೆ ಹೋಗ್ತಾರೆ ಬರ್ತಾರೆ ಹಿಂಗೆ ಮಾಡ್ತಾರೆ. ಅಂದರೆ ನಾವು ಗ್ರೇಟ್ ಅಂದರೆ ನಮಗಿಂತ ಗ್ರೇಟ್ ಇನ್ನೊಬ್ರು ಇರ್ತಾರೆ ನೋಡಿ. ಎಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ಮಳೆ ಬಂತು ಅಂತ ಮಲ್ಕೋತಾ ಇದ್ದು ಹುಡುಗ, ಹಾಂ ನೋಡಿ ಎಷ್ಟು ದೊಡ್ಡ ಹಂತಕ್ಕೆ ಬೆಳೆದಿರಿ. ಅದ ಆಮೇಲೆ ಮುಂದೆ ಸರ್ ನನಗನ್ಸಿರೋ ಪ್ರಕಾರ ಸರ್, ನನಗೆ ಯಾರಿಗೂ ಮೋಸ ಅನ್ಯಾಯ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ನಮ್ದು ಏನಿದೆ ನಾವು ಇನ್ನೊಬ್ರಿಗೇನೋ ನಾವು ಚೆನ್ನಾಗೇ ಇರ್ತೀವಿ, ಅದು ಅವ್ರು ತಪ್ಪಲ್ಲ. ನಮ್ಗೆ ಯಾರೋ ಒಬ್ಬ ಮೋಸ ಮಾಡಿದಾಗ ಇನ್ನೊಬ್ರ ಬಗ್ಗೆ ಮೋಸ ಮಾಡೋಕ್ಕೆ ಹೋಗ್ತೀವಿ ಅಲ್ಲ ಸರ್. ಇವಾಗ ಮೋಸ ಮಾಡಿದ್ರೆ ತಾನೇ ನಾವು ಇನ್ನೊಬ್ರು ಮಾಡೋಕ್ಕೆ ಹೋಗ್ತೀವಿ. ಅದು ಮೋಸ ಹೋಗ್ದಿರಂಗೆ ನಾವು ನೋಡ್ಕೊಂಬಿಟ್ರೆ ನಾವು ಇನ್ನೊಬ್ರಿಗೆ ಮಾಡೋಕ್ಕೆ ಹೋಗೋದಿಲ್ಲಲ್ಲ. ನನಗೆ ಒಂದೊಂದು ಸಾರಿ ತುಂಬ ಬೇಜಾರಾಗುತ್ತೆ. ಯಾರೋ ನಂಬಿ ಯಾರಿಗೋ ಏನೋ ಮಾಡಿರ್ತೀವಿ. ನಮ್ಮದು ಯಾವುದೋ ನಮ್ಮ ರಿಲೇಷನಲ್ಲೇ ಒಂದು ಆಯಿತು, ಅದು ನಂಬಿ ಇದು ಮಾಡಿದ್ವಿ. ನನಗೆ ಯಾವ ಥರ ನಂಬ್ತೀರಾ? ನಂಬಿಸ್ಬಿಡ್ತಾರೆ. ಇವಾಗ ಅದನ್ನು ನಂಬ್ಕೊಂಡು ಇವಾಗ ನಾನು ನನ್ನ ನಂಬಿ ಯಾರೊಬ್ರು ಕೊಡ್ತಾರೆ ಅಂದರೆ ನಮ್ಮ ಫ್ರೆಂಡ್ ಸರ್ಕಲ್ ಇವತ್ತಿಗೂ ನಾವು ಅವನಂದ್ರೆ ಬಿಡಪ್ಪ ಪ್ರಾಂಪ್ಟು ಕರೆಕ್ಟು ಅಂತೀವಿ. ಅವ್ರನ್ನ ನಂಬಿ ನಾವು ಇರೋಕ್ಕೆ ಕೊಟ್ಟಾಗ ಇವ್ರು ಹಂಗೆ ಮಾಡಿಬಿಟ್ಟಾಗ ನಾವು ಏನು ಚೆನ್ನಾಗಿರೋನು ನಾವು ಇದಾಗ್ಬಿಡು. ಆ ಥರ ಎಲ್ಲ ಏಳು ಬೀಳುಗಳು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.